ಸಾಯಂಕಾಲ ಮಳವಳ್ಳಿನಲ್ಲಿ ಇರ್ತದೆ 5 ಗಂಟೆಗೆ. ಸಾಯಂಕಾಲ ಮಳವಳ್ಳಿನಲ್ಲಿ ಅದ್ದೂರಿ ಮೆರವಣಿಗೆ ಇರುತ್ತೆ. ಎಲ್ಲ ಅಭಿಮಾನಿಗಳು ಮಳವಳ್ಳಿಗೆ ಸ್ವಾಗತ ಮಾಡ್ತಾ ಇದ್ದೇನೆ. 5 ಗಂಟೆಗೆ ಕರೆಕ್ಟ್ ಆಗಿ ಮಳವಳ್ಳಿಯಲ್ಲಿ ಅದ್ದೂರಿಯ ಮೆರವಣಿಗೆ ಇರ್ತದೆ. ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು. 5 ಗಂಟೆ ಕರೆಕ್ಟ್ ಆಗಿ ಮಳವಳ್ಳಿಯಲ್ಲಿ ಮೆರವಣಿಗೆ ಇರ್ತದೆ. ತಮ್ಮಣ್ಣ ಮಳವಳ್ಳಿ ಉದ್ದಾರ ಮಾಡೋಣ ಪಪ್ಪ. ಕೈ ಇಳಿಸೋಣ ನೀನು ಇಟ್ಕೊಳ್ಳಿ ಅಲ್ಲಿ ಇಟ್ಕೊಳ್ಳಿ ಮಧ್ಯಕ್ಕೆ ಇಟ್ಕೊಳ್ಳಿ ಪಾತ್ರರಾಗಿರ್ತಕ್ಕಂಥ ದರ್ಶನ್ ರವರು ನಿಮ್ಮ ದರ್ಶನ ಮಾಡಿ ನಮಗೂ ನಿಮಗೂ ಎಲ್ರಿಗೂ ಸೇರಿ ದರ್ಶನ ನೀಡ್ತಾ ಇದ್ದಾರೆ. ಇಂದು ಅವರು ಇಲ್ಲಿ ಬಂದಿರ್ತಕ್ಕಂಥದ್ದು ನಮ್ಮ ಅಭ್ಯರ್ಥಿ ಆದಂತ ವೆಂಕಟರಮಣೇಗೌಡ ಅವರು ಸ್ಟಾರ್ ಚಂದ್ರು ಅವರ ಪರವಾಗಿ ನೀವೆಲ್ಲರೂ ಅತ್ಯಂತ ಪ್ರೀತಿಯಿಂದ ಮತವನ್ನ ನೀಡಿ ಕಾಂಗ್ರೆಸ್ ಪಕ್ಷದ ಜಯಕ್ಕೆ ತಾವು ಕಾರಣೀಭೂತರಾಗಬೇಕು ಅನ್ನೋಂತ ಬೇಡಿಕೆ ನೀಡಲಿಕ್ಕೆ ಬಂದಿದ್ದಾರೆ. ಅವರ ಜೊತೆನಲ್ಲಿ ನನ್ನ ಮದ್ದೂರಿನ ಶಾಸಕ ಮತ್ತು ನನ್ನ ಸ್ನೇಹಿತರಾದಂತ ಉದಯ್ ಗೌಡ ಅವರು ಕೂಡ ನಮ್ಮ ಜೊತೆ ಇವತ್ತಿನ ಚುನಾವಣಾ ಪ್ರಚಾರದಲ್ಲಿದ್ದಾರೆ. ಈಗ ತಾನೇ ನಮ್ಮ ಮೇಲ್ಮನೆಯ ಸದಸ್ಯರಾದಂತ ಹಿರಿಯರು ಆದಂತ ಮರ್ತಿಬೇಗೌಡರು ಕೂಡ ನಮ್ಮ ಜೊತೆ ಇವತ್ತು ಈ ಒಂದು ಪ್ರಚಾರದಲ್ಲಿ ಪಾಲ್ಗೊಂಡಿದ್ದಾರೆ. ಈಗ ಮತದಾರ ಬಂಧುಗಳೇ, ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂತ ವೆಂಕಟರಮಣೇಗೌಡ ಅವರು ಸ್ಟಾರ್ ಚಂದ್ರ ಅವರ ಪರವಾಗಿ ಖ್ಯಾತ ಚಲನಚಿತ್ರ ನಟರಾದಂತ ಗೆಳೆಯರಾದಂತ ದರ್ಶನ್ ಅವರು ಬಂದಿದ್ದಾರೆ. ತಮ್ಮ ಮನೆ ಬಾಗಿಲಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ಕೇಳಲಿಕ್ಕೆ ದಯಮಾಡಿ ಕಾಂಗ್ರೆಸ್ ಪಕ್ಷದ ಕೊಟ್ಟಿರ್ತಕ್ಕಂತ ಗ್ಯಾರಂಟಿ ಕೊಡುಗೆಗಳನ್ನ ನೆನಪು ಮಾಡಿಕೊಂಡು ತಾವೆಲ್ಲ ದರ್ಶನ್ ಅಭಿಮಾನಿಗಳು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಕೊಡಬೇಕು. ಎಲ್ರಿಗೂ ನಮಸ್ಕಾರ. ಇದೇ ಲೋಕಸಭಾ ಚುನಾವಣೆಯಲ್ಲಿ ಸ್ಟಾರ್ ಚಂದ್ರ ನಿಂತಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ತಮ್ಮ ಅಮೂಲ್ಯವಾದ ಮತನ ಅವ್ರಿಗೆ ನೀಡಿ ಅವ್ರನ್ನ ಜಯಶೀಲರಾಗಿ ಮಾಡ್ಬೇಕಂತ ಕೇಳ್ಕೊಳ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ಹೊಸೂರು ಪಂಚಾಯತಿಯ ಎಲ್ಲ ನನ್ನ ಮತದಾರ ಬಂಧುಗಳಿಗೆ ನಿಮ್ಮ ನರೇಂದ್ರ ಸ್ವಾಮಿ ಅನಂತ ನಮಸ್ಕಾರಗಳನ್ನ ಹೇಳ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಲೋಕಸಭಾ ಅಭ್ಯರ್ಥಿ
ವೆಂಕಟರಮಣೇಗೌಡ ಅವರು ಸ್ಟಾರ್ ಚಂದ್ರ ಅವರ ಪರವಾಗಿ ಮತಯಾಚನೆ ಮಾಡಲು ತಮ್ಮೆಲ್ಲರ ಬಳಿಗೆ ಆಗಮಿಸಿ ನಿಮ್ಮ ದರ್ಶನವನ್ನ ಪಡೆದು ನಿಜ ದರ್ಶನ ಆಗ್ತಾ ಇದೆ ಇಲ್ಲಿ. ಇಂದು ಅವರು ಇಲ್ಲಿ ಬಂದಿರತಕ್ಕಂತ ಉದ್ದೇಶ ನಮ್ಮ ಅಭ್ಯರ್ಥಿ ವೆಂಕಟರಮಣೇಗೌಡರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಬಂದಿರತಕ್ಕಂತ ಸಂದರ್ಭದಲ್ಲಿ ಕಳೆದ ಬಾರಿ ಕೂಡ ಇದೇ ರೀತಿ ಬಂದಿದ್ರು. ಆವತ್ತು ಕೂಡ ಜಯದ ಜೊತೆಯಲ್ಲಿ ನಿಮ್ಮ ಆಶೀರ್ವಾದ ಕಾರಣ ಆಗಿತ್ತು. ಇಂದು ನಿಮ್ಮೆಲ್ಲರನ್ನು ಕೇಳ್ತಾ ಇದ್ದೀನಿ, ಯಾವಾಗ ಧರ್ಮಯುದ್ಧ ಬರ್ತದೆ ಆ ಸಂದರ್ಭದಲ್ಲೆಲ್ಲ ದರ್ಶನ್ನ ಒಂದು ಬೆಂಬಲ ಮತ್ತು ದರ್ಶನ್ ಅವರ ಸಹಕಾರ ಸದಾಕಾಲ ನಮ್ ಜೊತೆ ಬಂದಿದೆ. ಸುಮ್ಮನೆರಪ್ಪ, ಇಳ್ಕೊಳ್ಳ ಬೇಡ. ಅವರ ಬೆಂಬಲ ಮತ್ತು ಸಹಕಾರ ಯಾವಾಗ ಬಂದಿದೆಯೋ ಆವಾಗೆಲ್ಲ ನಮ್ಮ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಈ ಬಾರಿಯೂ ನಿಮ್ಮೆಲ್ಲರ ಉತ್ಸಾಹ, ಒಂದು ನಿಮ್ಮೆಲ್ಲರ ರಣಕಾಳೆಯನ್ನು ನೋಡ್ತಾ ಇದ್ರೆ ನಮ್ಮ ಅಭ್ಯರ್ಥಿ ವೆಂಕಟರಮಣೇಗೌಡರಿಗೆ, ದರ್ಶನ್ ಅವ್ರಿಗೆ ಏನು ನೀವು ಪ್ರೀತಿಯನ್ನು ತೋರಿಸಿದಿರಿ, ಆ ಮತವನ್ನ 26ನೇ ತಾರೀಕು ಕಾಂಗ್ರೆಸ್ಗೆ ನೀಡೋದ್ರ ಮುಖಾಂತರ ವೆಂಕಟರಮಣೇಗೌಡರನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಒಂದೆರಡು ಮಾತನ್ನ ಮರ್ತಿಗೌಡರು ನಮ್ಮ MLC ಆಗಿದ್ದಂತ ಮರ್ತಿಗೌಡರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಪ್ರೀತಿಯ ಮತದಾರ ಬಂಧುಗಳೇ, ನಿಮ್ಮ ನೆಚ್ಚಿನ ಅಭಿಮಾನಿ ನಟ ಟಿ ಬಾಸ್ ಅವರು ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ. ನಾವೆಲ್ಲ ಹಸ್ತದ ಗುರುತಿಗೆ ಮತ ಕೇಳಲಿಕ್ಕೆ ಬಂದಿದ್ದಾರೆ. ಕಳೆದ ಬಾರಿನೂ ಕೂಡ ಅವರ ಬೆಂಬಲಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಿದ್ದೀರಿ. ಈಗ ಮತ್ತೆ ದರ್ಶನ್ ಅವರು ವೆಂಕಟರಮಣೇಗೌಡ ಸ್ಟಾರ್ ಚಂದ್ರ ಅವರ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ, ಹಸ್ತದ ಗುರುತಿಗೆ ಪರವಾಗಿ ಮತ ಕೇಳಲಿಕ್ಕೆ ಬಂದಿದ್ದಾರೆ. ತಾವೆಲ್ಲ ಅವರ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷವನ್ನ ಜಯಶೀಲರನ್ನಾಗಿ ಮಾಡಬೇಕು ವೆಂಕಟರಮಣೇಗೌಡರನ್ನ ಅಂತ ಹೇಳಿ ವಿನಂತಿ ಮಾಡಿ, ಈಗ ನಮ್ಮ ನೆಚ್ಚಿನ ನಟ ಡಿ ಬಾಸ್ ಅವರು ಮಾತಾಡ್ತಾರೆ. ತಂದೆ ತಾಯಿ ಎಲ್ಲ ಗುರುಗಳಿಗೆ, ಅಣ್ಣ ತಂದರಿಗೆ, ಅಕ್ಕ ತಂದರಿಗೆ, ಆಮೇಲೆ ಅನ್ನದಾತರಿಗೆ ನಮಸ್ಕಾರ. ಇದೇ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸ್ಟಾರ್ ಚಂದ್ರ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ. ತಮ್ಮ ಅಮೂಲ್ಯವಾದ ಮತನ ಅವ್ರಿಗೆ ನೀಡಿ ತಮ್ಮ ಸೇವೆ ಮಾಡೋ ಅವಕಾಶನ ಅವ್ರು ಮಾಡಿಕೊಡಿ ಅಂತ ಎಲ್ಲರ ಹತ್ರ ನಾನು ತಲೆಬಾಗಿ ಬೇಡ್ಕೊಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.